ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ತಿರುಮಲದಿಂದ ನಾವೆಲ್ಲರೂ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾರ್ವೇಟೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ಪಾರ್ವೇಟ ಮಂಟಪ ಅಂತಂದು ಹೇಳಿ ಒಂದು ಮಂಟಪ, ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಂಟಪ. ಆ ಮಂಟಪದಲ್ಲಿ ಮಕರ ಸಂಕ್ರಾಂತಿಯ ನಂತರ ದಿನ ಕರಿಯ ದಿನದಂದು ಜಗದೊಡೆಯನ ದಿವ್ಯವಾದಂತಹ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಇರಿಸಿ ಅಲ್ಲಿ ಪಾರ್ವೇಟೋತ್ಸವವನ್ನು ನಡೆಸುತ್ತಾರೆ. ಕ್ರೂರ ಮೃಗಗಳನ್ನು ಬೇಟೆಯಾಡತಕ್ಕಂತಹ ಒಂದು ಕಾರ್ಯಕ್ರಮ. ಅಲೋಕ್ಷಾ ಧರ್ಮಗಾಮಾಸ್ಯುಃ ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ ಅಥಾಭ್ಯಾಖ್ಯಾತೇಷು ಯೇ ತತ್ರ ಬ್ರಾಹ್ಮಣಾಃ ಸಂಹರ್ಷಿಣಃ ಯುಕ್ತಾ ಆಯುಕ್ತಾಃ ಅಲೋಕ್ಷಾ ಧರ್ಮಗಾಮಾಸ್ಯುಃ ಯಥಾ ತೇ ತೇಷು ವರ್ತೇರನ್ ತಥಾ ತೇಷು ವರ್ತೇಥಾಃ ಏಷ ಆದೇಶಃ ಏಷ ಉಪದೇಶಃ ಏಷ ವೇದೋಪನಿಷತ್ ಏತದನುಶಾಸನಂ ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ ಯೋ ವೈದಾಂ ಬ್ರಹ್ಮಣೋ ವೇದ ಅಮೃತೇನಾಮೃತಾಂ ಪುರೀಂ ತಸ್ಮೈ ಬ್ರಹ್ಮಜ ಬ್ರಹ್ಮ ಚ ಆಯುಃ ಕೀರ್ತಿಂ ಪ್ರಜಾಂ ದದುಃ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. భావములోన వాక్యమునందును భావములోన వాక్యమునందును గోవింద గోవింద అని కొలువవో మనస భావములోన వాక్యమునందును గోవింద గోవింద అని కొలువవో మనస భావములోన వాక్యమునందును. హరియవతారములే అఖిల దేవతలు హరిలోనివే బ్రహ్మాండములు. హరియవతారములే అఖిల దేవతలు హరిలోనివే బ్రహ్మాండములు. హరినామములే
ಹರಿ 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 ಹರಿಯನವೋ ಮನಸ ಹರಿ 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 ಹರಿಯನವೋ ಮನಸ ಭಾವಮೂಲೋನ ಭಾಗ್ಯಮುನಗುನು ಗೋವಿಂದ ಗೋವಿಂದ ಅನಿ ಕೊಲುವವು ಮನಸ ಭಾವಮೂಲೋನ ಭಾಗ್ಯಮುನಗುನು విష్ణుని మహిమలే విహిత కర్మములు విష్ణుని పొగడే వేదంబులు విష్ణుని మహిమలే విహిత కర్మములు విష్ణుని పొగడే వేదంబులు విష్ణుడోక్కడే విశ్వాంతరాత్ముడు విష్ణుడోక్కడే విశ్వాంతరాత్ముడు విష్ణువు విష్ణువని వెతకవు మనసా విష్ణువు విష్ణువని వెతకవు మనసా భావములోన భాగ్యమునరుదును గోవింద గోవింద అని కొలువవు మనసా భావములోన భాగ్యమునరుదును అచ్యుతుడితడే ఆదియు అంత్యము అచ్యుతుడే అచ్యుతుడితడే ఆదియు అంత్యము అచ్యుతుడే అచ్యుతుడు శ్రీ వెంకటాద్రి మీద నిధి అచ్యుతుడు శ్రీ వెంకటాద్రి మీద నిధి అచ్యుత అచ్యుత శరణనవు మనసా అచ్యుత అచ్యుత శరణనవు మనసా భావములోన భాగ్యమునందును గోవింద గోవింద అని కొలువవు మనసా భావములోన భాగ్యమునందును గోవింద గోవింద అని కొలువవు మనసా భావములోన ముద్దుగారే యశోద ముంగిట ముత్యము వీడు నిద్దరాని మహిమల దేవకీ సూతుడు ముద్దుగారే యశోద ముంగిట ముత్యము వీడు నిద్దరాని మహిమల దేవకీ సూతుడు
చూడరమ్మ సతులాల శోభాన పాడరమ్మ, చూడరమ్మ సతులాల శోభాన పాడరమ్మ, కూడున్నది పతి చూడి కుడితనాంచారి, చూడరమ్మ సతులాల శోభాన పాడరమ్మ, కూడున్నది పతి చూడి కుడితనాంచారి, శోభానే 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 శోభానే. శ్రీ మహాలక్ష్మియట సింగారాలకే మరుదు, కాముని తల్లియట చక్కదనాలకే మరుదు, శ్రీ మహాలక్ష్మియట సింగారాలకే మరుదు, కాముని తల్లియట చక్కదనాలకే మరుదు, సోముని తోబుట్టువట సొంపు కళలకే మరుదు, సోముని తోబుట్టువట సొంపు కళలకే మరుదు, కోమలాంగి నీ చూడి కుడుకనాచారి, చూడరమ్మ సతులాల శోభాన పాడరమ్మ, కూడున్నది పతి చూడి కుడుకనాచారి, శోభాని 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 శోభాని. కలశాబ్ది కూతురట గంభీరాలకే మరుదు, కలపలోకమాతయట దయవలియే మరుదు, కలశాబ్ది కూతురట గంభీరాలకే మరుదు, కలపలోకమాతయట దయవలియే మరుదు, జలజని వాసినియట చల్లదనమే మరుదు, జలజని వాసినియట
ಜಯತಿ ತೇಧಿಕಂ ಜನ್ಮನಾವ್ರಜಃ ಶ್ರಯತ ಇಂದಿರಾ ಶಶ್ವದತ್ರ ಹಿ ದಯಿತದೃಶ್ಯತಾಂ ದಿದೃಕ್ಷತಾಂ ತವೈಗತಾಸ್ತವ ಸ್ವಾಂ ವಿಚಿನ್ವತೆ ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಜನರೆಲ್ಲರೂ ಕೂಡ ಭೂರಿ ಭಾಗ್ಯವನ್ನು ನೀಡತಕ್ಕಂತಹ ನಿನ್ನನ್ನು ಶರಣು ಹೊಂದುತ್ತಾ ಇದ್ದಾರೆ. ಹೇ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಸಹಿತನಾಗಿ ಇಂದಿನ ದಿನ ಪಾರ್ವೇಟೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ಲೌಕಿಕವಾದ ರೀತಿಯಲ್ಲಿ ಕ್ರೂರ ಮೃಗಗಳನ್ನೆಲ್ಲವನ್ನು ಕೂಡ ಬೇಟೆಯಾಡುವ ನೆಪದಲ್ಲಿ ಬೇಟೆಯನ್ನು ಮಾಡಲಿಕ್ಕಾಗಿ ಶ್ರೀನಿವಾಸ ಹೋಗಿ ಈ ಪಾರ್ವೇಟು ಮಂಟಪ ಅನ್ನತಕ್ಕಂತಹದ್ದು, ಈ ಮಂಟಪದಲ್ಲಿ ಸ್ವಲ್ಪ ಸಮಯದ ತನಕ ವಿಶ್ರಾಂತಿಯನ್ನು ಪಡೆದು ನಂತರ ಮುಂದೆ ಹೋದಂತಹ ಒಂದು ವಿಚಾರವನ್ನು ಮನಸ್ಸಿನಲ್ಲಿರಿಸಿಕೊಂಡು ಈ ಉತ್ಸವವನ್ನು ಪ್ರತಿ ಸಂವತ್ಸರವೂ ಕೂಡ ಮಕರ ಸಂಕ್ರಾಂತಿಯ ನಂತರದ ದಿನ ಕರಿಯ ದಿನದಂದು ಆಚರಿಸುತ್ತಾರೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನನ್ನು ಹಾಗೂ ಕೃಷ್ಣನನ್ನು ಅತ್ಯಂತ ಭಕ್ತಿಯಿಂದ ಉತ್ಸವದಲ್ಲಿ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಬಂದು ಈ ಮಂಟಪದಲ್ಲಿ ಸ್ವಲ್ಪ ಸಮಯದ ತನಕ ಇರಿಸಿ ಶ್ರೀನಿವಾಸ ಅತ್ಯಂತ ಆದರದಿಂದ ಭಕ್ತರನ್ನು ಅನುಗ್ರಹಿಸುತ್ತಾ ತನ್ನ ಹೃದಯ ಮಂಟಪದಲ್ಲಿಯೇ ಶ್ರೀದೇವಿ ಭೂದೇವಿಯನ್ನು ಇರಿಸಿಕೊಂಡು ಹಾಗಿದ್ದರೂ ಕೂಡ ಬೇಟೆಯನ್ನು ಆಡಲಿಕ್ಕಾಗಿ ಆ ವಿಧವಾಗಿರತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ಧರಿಸಿದಂಥವನಾಗಿ ಅರಣ್ಯಕ್ಕೆ ತಾನು ಹೊರಟಿದ್ದಾನೆ. ಅರಣ್ಯದಲ್ಲಿರತಕ್ಕಂತಹ ಕ್ರೂರ ಮೃಗಗಳನ್ನೆಲ್ಲರನ್ನು ಕೂಡ ಬೇಟೆಯಾಡತಕ್ಕಂತಹದ್ದು. ಹೀಗೆ ಈ ಭೂಮಿಗೂ ಕೂಡ ಬಂದಿದ್ದಾನೆ. ಈ ಭೂಮಿಯಲ್ಲಿ ಇರತಕ್ಕಂತಹ ದುಷ್ಟರೇನಿದ್ದಾರೆ, ಯಾರು ಭಗವಂತನನ್ನು ನಂಬುವುದಿಲ್ಲವೋ, ಭಗವದ್ವಿಷಯಕವಾದಂತಹ ವಿಚಾರಗಳನ್ನು ಅನ್ಯಥಾ ಹೇಳುತ್ತಾರೋ ಅವರನ್ನೆಲ್ಲರನ್ನು ಕೂಡ ಬೇಟೆಯಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಸಂರಕ್ಷಣೆ ಮಾಡತಕ್ಕಂತಹ ಕಾರ್ಯಭಾರವನ್ನು ತಾನು ಹೊತ್ತು ಗದೆಯನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಪಾಣಿಪಟ್ಟ ಅಂತ ಹೇಳ್ತಾರೆ, ಅದನ್ನು ಹಿಡಿದುಕೊಂಡು ರಕ್ಷಣೆಗಾಗಿ ಲೋಕ ರಕ್ಷಣಾ ಕಾರ್ಯದಲ್ಲಿ ತತ್ಪರನಾಗಿ ಜಗದೊಡೆಯ ಸ್ವಾಮಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಾ ಈ ಪಾರ್ವೇಟ ಉತ್ಸವವನ್ನು ನಮ್ಮೆಲ್ಲರಿಗಾಗಿ ತಾನು ನೆರವೇರಿಸಿಕೊಳ್ತಾ ಇದ್ದಾನೆ. ಭಕ್ತರಿಂದ ಇಂತಹ ಉತ್ಸವದಲ್ಲಿ ಭಾಗಿಗಳಾಗಿ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಇದೊಂದು ವಿನೋದಾರ್ಥವಾಗಿರತಕ್ಕಂತಹ ಸ್ವಾಮಿಯ ಲೀಲೆ. ಆ ಸ್ವಾಮಿಯ ಕಥಾಮೃತ ಏನಿದೆ ಅದು ತಪ್ತವಾಗಿದ್ದರೂ ಕೂಡ, ಸುಟ್ಟು ಹೋಗಿದ್ದರೂ ಕೂಡ, ಆ ಸುಟ್ಟು ಹೋದಂತಹ ಜೀವನದಲ್ಲಿಯೂ ಕೂಡ ಪುನಃ ಹೊಸದಾದ ಜೀವನವನ್ನು ತಂದುಕೊಡತಕ್ಕಂತಹದ್ದು ಸ್ವಾಮಿಯ ಕಥೆ. ಅದಕ್ಕೆ ದೃಷ್ಟಾಂತ ಸಂಪಾತಿ ಪಕ್ಷಿ, 2 ರೆಕ್ಕೆಗಳು ಕೂಡ ಸುಟ್ಟು ಹೋಗಿದ್ದವು, ದಗ್ಧವಾಗಿದ್ದವು, ಸಮುದ್ರ ತೀರದಲ್ಲಿ ಬಿದ್ದಿರತಕ್ಕಂತಹದ್ದು. ರಾಮಾಯಣವನ್ನು, ಸ್ವಾಮಿಯ ಕಥೆಯನ್ನು ಕೇಳ್ತಾ ಇದ್ದಂತೆಯೇ ಆ 2 ರೆಕ್ಕೆಗಳು ಕೂಡ ಚಿಗುರಿದಾವಂತೆ. ಅದು ತವ ಕಥಾಮೃತಂ ತಪ್ತ ಜೀವನಂ. ಅರಣ್ಯದಲ್ಲಿರ್ತಕ್ಕಂತಹ ಸಾಧು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡತಕ್ಕಂತಹದ್ದು, ದುಷ್ಟ ಕ್ರೂರ ಮೃಗಗಳನ್ನು ಬೇಟೆಯಾಡಿ ರಕ್ಷಣೆಯನ್ನು ನೀಡತಕ್ಕಂತಹ ಕಾರ್ಯವನ್ನು ಸ್ವಾಮಿ ಮಾಡಿರ್ತಕ್ಕಂತಹದ್ದು. ಅದನ್ನು ನೆನಪಿಗೆ ತಂದುಕೊಡಲಿಕ್ಕಾಗಿ ಸ್ವಾಮಿಯ ಅವತಾರದ ಒಳಗಿನ ರಹಸ್ಯವನ್ನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಜನರಿಗೆ ಅರ್ಥವಾಗುವಂತೆ ಈ ವಿನೋದಾರ್ಥವಾದಂತಹ ಉತ್ಸವವನ್ನು ನಡೆಸುತ್ತಾ, ಈ ಉತ್ಸವದಲ್ಲಿ ತಮ್ಮ ತಮ್ಮ ರಂಗದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂಥವರು, ವೇದ ಪಂಡಿತರಾಗಬಹುದು, ವಾದ್ಯಕಾರರಾಗಬಹುದು, ಸಂಗೀತ ವಿದ್ವಾಂಸರಾಗಬಹುದು, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆ ಕ್ಷೇತ್ರದಲ್ಲಿ ಸಾಧಿಸಿದಂತಹ ವಿಷಯವನ್ನು ಸ್ವಾಮಿಯ ಮುಂಭಾಗದಲ್ಲಿ ಇರಿಸ್ತಕ್ಕಂತಹದ್ದು. ವಿಶೇಷವಾದ ರೀತಿಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ.
ಈ ಪಾರ್ವೇಟ ಮಂಟಪ ಅನ್ನತಕ್ಕಂತಹದ್ದು ಎಲ್ಲಿದೆ? ಆಕಾಶಗಂಗೆಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ನಮಗೆ ಸಿಗುವಂತಹದ್ದಾಗ್ತದೆ. ಇಂತಹ ಈ ಮಂಟಪದಲ್ಲಿ ಸ್ವಾಮಿ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದಿರತಕ್ಕಂತಹದ್ದು. ಇದು ಅರಣ್ಯದಲ್ಲಿರ್ತಕ್ಕಂತಹ ಮೃಗಗಳೇನಿದ್ದಾವೆ, ಸರ್ಪಗಳೂ ಇರುತ್ತವೆ, ಅಲ್ಲಿಯೇ ಜಿಂಕೆ, ಬೇರೆ ಮೃಗಗಳು, ಚಿರತೆ, ಸಿಂಹ, ಹುಲಿ ಇವುಗಳೆಲ್ಲವೂ ಕೂಡ ಒಟ್ಟಿಗೇನೆ ವಾಸ ಮಾಡ್ತವೆ. ಯಾವಾಗ ಹಸಿವಾಗ್ತದೋ ಬಲಿಯಾಗಿರ್ತಕ್ಕಂತಹ ಬಲಿಷ್ಠವಾಗಿರ್ತಕ್ಕಂತಹ ಪ್ರಾಣಿ ಅಬಲಿಯಾಗಿರ್ತಕ್ಕಂತಹ ಬಲ ಇಲ್ಲದೇ ಇರತಕ್ಕಂತಹ ಪ್ರಾಣಿಗಳ ಮೇಲೆ ಆಕ್ರಮಣವನ್ನು ಮಾಡಿ ತಮ್ಮ ಹಸಿವನ್ನು ನೀಗಿಸಿಕೊಳ್ಳತಕ್ಕಂತಹದ್ದು. ಲೋಕದಲ್ಲಿಯೂ ಕೂಡ ಅದೇ ವ್ಯವಹಾರ. ಜೀವದ ಜೀವನಕ್ಕೆ ಕಾರಣವಾಗಿರ್ತಕ್ಕಂತಹದ್ದಾಗಿರ್ತದೆ. ಆದ್ದರಿಂದಲೇ ಈ ಜೀವನ ಅನ್ನತಕ್ಕಂತಹದ್ದು ನಡೀತಾ ಇದೆ ಲೋಕದಲ್ಲಿ. ಗೀತೆಯಲ್ಲಿಯೂ ಕೂಡ ಹೇಳ್ತಾರೆ, ಉದ್ಧರೇದಾತ್ಮನಾತ್ಮಾನಂ, ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳಬೇಕಂತೆ. ನಾತ್ಮಾನಮವಸಾದಯೇತ್, ಆತ್ಮವನ್ನು ನಾಶವಾಗಲಿಕ್ಕೆ ಬಿಡಬಾರದು, ನಾಶವಾಗುವುದೇ ಇಲ್ಲ ಎಂದು ತೊಂದರೆಗೆ ಈಡಾಗದಂತೆ ರಕ್ಷಿಸಿಕೊಳ್ಳಬೇಕು. ತಮ್ಮ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಇದು ಈ ಬೇಟೆ ಅನ್ನತಕ್ಕಂತಹ ಒಂದು ವಿನೋದಾರ್ಥವಾದಂತಹ ಕ್ರೀಡೆಯನ್ನು ಇರಿಸಿರತಕ್ಕಂತಹದ್ದು. ರಾಜರುಗಳು ಮಾಡ್ತಾ ಇದ್ದರು ವಿನೋದಾರ್ಥವಾಗಿ. ಆ ವಿನೋದದಲ್ಲಿಯೂ ಕೂಡ ಒಂದು ಅರ್ಥ ಇದೆ. ಅದು ಏನದು? ಆ ಕ್ರೂರ ಮೃಗಗಳು ನಗರದ ಮೇಲೆ ಬರ್ತಾ ಇದ್ದರೆ ಅವುಗಳನ್ನು ಬರದಂತೆ ಅವುಗಳನ್ನು ಹೆದರಿಸುವಂತಹ ಕಾರ್ಯ. ಅಲ್ಲಿ ಯಾವ ಕ್ರೂರ ಮೃಗಗಳು ಸಿಗುತ್ತಾವೋ ಆ ಕ್ರೂರ ಮೃಗಗಳಿಂದ ಸಾಧು ಮೃಗಗಳಿಗೇನಾದರೂ ತೊಂದರೆ ಉಂಟಾಗಿದ್ದರೆ ಅವುಗಳ ನಿವಾರಣೆಯೂ ಕೂಡ ಪರಮಾರ್ಥ. ಇಂತಹ ಅರ್ಥವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಬೇಟೆಯಾಟ ಅನ್ನತಕ್ಕಂತಹದ್ದನ್ನು ಹಿಂದಿನವರು ಕಲ್ಪಿಸಿರತಕ್ಕಂತಹದ್ದು. ಆ ವಿನೋದಾರ್ಥವನ್ನು ಸ್ವಾಮಿ ಶ್ರೀ ಶ್ರೀನಿವಾಸ ತಾನೂ ಕೂಡ ಬೇಟೆಯಾಡಲಿಕ್ಕೆ ಬಂದಂಥವನಾಗಿ ಇರತಕ್ಕಂತಹ ಪ್ರಾಣಿ ವೈವಿಧ್ಯವನ್ನು ವೀಕ್ಷಿಸುತ್ತಾ, ಸಾಧು ಪ್ರಾಣಿಗಳನ್ನು ಕ್ರೂರ ಪ್ರಾಣಿಗಳಿಂದ ರಕ್ಷಿಸುತ್ತಾ ವಿಶೇಷವಾಗಿರ್ತಕ್ಕಂತಹ ಆಟವನ್ನು ಆಡಿರ್ತಕ್ಕಂತಹದ್ದು ಅದೇ ಪಾರ್ವೇಟ ಉತ್ಸವ ಎಂಬುದಾಗಿ ಆಚರಿಸಿಕೊಳ್ಳಲ್ಪಡತಕ್ಕಂತಹದ್ದಾಗಿದೆ. ಮೃಗದಿಂದ ಬೇಟೆಯಿಂದ ಆಯಾಸಗೊಂಡಂತಹ ಶ್ರೀ ಶ್ರೀನಿವಾಸ ಸ್ವಲ್ಪ ಸಮಯ ತಂಗಿರತಕ್ಕಂತಹ ಮಂಟಪವೇ ಪಾರ್ವೇಟ ಮಂಟಪ. ಅಂತಹ ಆ ಮಂಟಪದಲ್ಲಿ ಪ್ರತಿ ಸಂವತ್ಸರವೂ ಕೂಡ ಮಕರ ಸಂಕ್ರಾಂತಿಯ ನಂತರದ ದಿನ, ಕರಿಯ ದಿನದಂದು ಜಗದೊಡೆಯನನ್ನ ಶ್ರೀನಿವಾಸನನ್ನ ತರುತ್ತಾರೆ. ಜೊತೆಗೆ ಶ್ರೀಕೃಷ್ಣನನ್ನು ಕೂಡ ಉತ್ಸವ ಮೂರ್ತಿಯನ್ನು ತಂದು ಇರಿಸಿ ಕೆಲ ಕಾಲ ವಿಶೇಷವಾಗಿರತಕ್ಕಂತಹ ಆ ಸ್ವಾಮಿಯ ಬೇಟೆಯಾಡಿರತಕ್ಕಂತಹ ಆ ವಿಚಾರವನ್ನು ಸ್ಮರಣೆಗೆ ತಂದುಕೊಳ್ಳುತ್ತಾ ಉತ್ಸವ ರೀತಿಯಲ್ಲಿ ನಡೆಸಿಕೊಳ್ಳತಕ್ಕಂತಹದ್ದು ಇದೊಂದು ಪರಿಪಾಟಿಯಾಗಿ ಅನೇಕ ಹಿಂದಿನ ಕಾಲದಿಂದಲೂ ಕೂಡ ಇತಿಹಾಸಕಾರರು ಹೇಳಿದ ಪ್ರಕಾರ, ಶಾಸ್ತ್ರಕಾರರು ಪುರಾಣಕಾರರು ಹೇಳಿದ ಪ್ರಕಾರ ನಡೆಸಿಕೊಂಡು ಬರ್ತಾ ಇರುವಂತಹದ್ದಾಗಿದೆ. ಇದನ್ನು ವೀಕ್ಷಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಇದೊಂದು ಅದ್ಭುತವಾದಂತಹ ಉತ್ಸವ. ಉತು ಅಂತಂದರೆ ಶ್ರೇಷ್ಠ ಅಂತ, ಸವ ಅಂದರೆ ಯಜ್ಞ, ಶ್ರೇಷ್ಠವಾಗಿರತಕ್ಕಂತಹ ಯಜ್ಞ ಉತ್ಸವವನ್ನು ವಿನೋದಾರ್ಥವಾಗಿ ನಡೆಸ್ತಕ್ಕಂತಹ ಉತ್ಸವವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿ ಭಾಗಿಗಳಾಗಿ ಕೃತಕೃತ್ಯರಾಗೋಣ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾರ್ವೇಟೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರದಿಂದ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಅದ್ಭುತವಾದ ರೀತಿಯಲ್ಲಿ ಈ ಉತ್ಸವದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಇದರ ಸಾರ್ಥಕತೆಯನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ. ಅರಣ್ಯದ ಸಂಪೂರ್ಣವಾಗಿರ್ತಕ್ಕಂತಹ ಚಿತ್ರಣವನ್ನು ಚಿತ್ರಿಸಿದಂತೆ ಸುಂದರವಾದ ರೀತಿಯಲ್ಲಿ ಸಿದ್ಧಪಡಿಸಿರತಕ್ಕಂತಹದ್ದು ಪಾರ್ವೇಟ ಆ ಮಂಟಪ. ಆ ಮಂಟಪದ ಹಿಂಭಾಗದಲ್ಲಿರತಕ್ಕಂತಹ ಪರಿಸರ
ಅವುಗಳನ್ನೆಲ್ಲವನ್ನು ಕೂಡ ವೀಕ್ಷಿಸುತ್ತಾ ನಾವು ಕೃತಕೃತ್ಯರಾಗೋಣ. ಆ ಭಗವಂತನ ದಿವ್ಯವಾದಂತಹ ಲೀಲೆಗಳು ಅತ್ಯಧಿಕವಾಗಿರ್ತಕ್ಕಂತಹವುಗಳು. ಪ್ರತಿಯೊಂದು ಲೀಲೆಗಳನ್ನು ಕೂಡ ತಿಳಿದುಕೊಳ್ಳುತ್ತಾ ಆ ಸ್ವಾಮಿಯಲ್ಲಿ ವಿಶೇಷವಾದಂತಹ ಸ್ನೇಹವನ್ನು ಮಾಡೋಣ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯತ. ಹರೇ ಶ್ರೀನಿವಾಸ.
ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಮಂಟಪದಲ್ಲಿ ನಡೆಯತಕ್ಕಂತಹದ್ದು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲಿಕ್ಕೆ ಬಂದಿದ್ದಾರೆ. ತಾನು ಮುಂದೆ ಎಂಬುದಾಗಿ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಈ ಮಂಟಪದಲ್ಲಿ ಯಾವಾಗಲಾದರೂ ಕೂಡ ಯಾವ ಭಕ್ತರಾದರೂ ಕೂಡ ಹೋಗಿ ವೀಕ್ಷಿಸಿ ತಂಗಿ ಅಲ್ಲಿರತಕ್ಕಂತಹ ಆ ವಿಶಿಷ್ಟವಾದಂತಹ ಅನುಭೂತಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಇಂದಿನ ದಿನ ವಿಶೇಷವಾಗಿ ಜಗದೊಡೆಯ ಪಲ್ಲಕ್ಕಿಯಲ್ಲಿ ಬಂದು ಈ ಉತ್ಸವವನ್ನು ನಡೆಸಿಕೊಂಡು ಭಕ್ತರಿಗೆಲ್ಲ ತನ್ನ ಆ ವಿಚಾರವನ್ನು ಲೋಕಕ್ಕೆ ಸಂದೇಶ ರೂಪವಾಗಿ ತಿಳಿಸಿಕೊಡತಕ್ಕಂತಹದ್ದು. ಅಂತಹ ಈ ಕಾರ್ಯಕ್ರಮವನ್ನು ತಿರುಮಲ ತಿರುಪತಿ ದೇವಸ್ಥಾನದವರು ಅತ್ಯಂತ ವೈಭವದಿಂದ ಮಕರ ಸಂಕ್ರಾಂತಿಯ ನಂತರದ ದಿನ ಅತ್ಯಂತ ವೈಭವದಿಂದ ಆಚರಿಸಿ ನಮ್ಮೆಲ್ಲರನ್ನೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿಸ್ತಾ ಇರತಕ್ಕಂತಹದ್ದು ನಮ್ಮ ಪೂರ್ವ ಜನ್ಮದ ಸುಕೃತ ಎಂಬುದಾಗಿ ನಾವೆಲ್ಲರೂ ಕೂಡ ಈಗ ತಿಳಿದುಕೊಳ್ಳತಕ್ಕಂತಹದ್ದು. ಆ ಸಂದರ್ಭ ಬಂದಿದೆ. ಆ ಭಗವಂತನ ಚಿಂತನೆಯನ್ನು ಮಾಡ್ತಾ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ನವವಿಧವಾದಂತಹ ಭಕುತಿಯನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಭಗವಂತನಲ್ಲಿ ತಾಯಿಯಲ್ಲಿ ನವವಿಧವಾದಂತಹ ಭಕುತಿಯನ್ನು ಮಾಡುತ್ತಾ ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಸಂತುಷ್ಟನಾಗ್ತಾನೆ ಜಗದೊಡೆಯ. ಆದ್ದರಿಂದ ಆ ಭಕ್ತಿ ಅನ್ನುವಂತಹದ್ದೇನಿದೆ ಸ್ನೇಹ ರೂಪವಾದಂತಹದ್ದು, ಅಂತಹ ಆ ಸ್ನೇಹವನ್ನು ಆ ಭಗವಂತನಲ್ಲಿ ತಾಯಿಯಲ್ಲಿ ನಾವೆಲ್ಲರೂ ಕೂಡ ಮಾಡೋಣ. ಭಕ್ತ ಪರಾಧೀನ ಎಂಬುದಾಗಿ ಹೇಳ್ತಾನೆ. ಪಾಂಡವರ ಮನೆಯಲ್ಲಿ ಕುದುರೆಗಳ ಕಾಲ್ತೊಳೆದು ಪುಂಡರೀಕಾಕ್ಷತಾ ಹುಲ್ಲನ್ನು ತಿನ್ನಿಸಲು ಅಂತ ಹೇಳ್ತಾರೆ ದಾಸರು. ಅಂತಹ ವಿಶೇಷವಾಗಿರತಕ್ಕಂತಹ ಭಕ್ತಿಯನ್ನು ಮಾಡಿದಂತಹ ಭಕ್ತರ ಮನೆಯಲ್ಲಿ ತಾನು ಆ ಭಕ್ತರಿಗೆ ಅಧೀನನಾಗಿರ್ತಾನಂತೆ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಪಾರ್ವೇಟೋತ್ಸವ ಅನ್ನುವಂಥದ್ದು ನಡೀತಾ ಇದೆ. ಅತ್ಯಂತ ವೈಭವದಿಂದ ನಡೀತಾ ಇದೆ. ನಾವೆಲ್ಲರೂ ಕೂಡ ವೀಕ್ಷಿಸಿ ಕೃತಕೃತ್ಯರಾಗೋಣ. ಜಗದೊಡೆಯನ ಮತ್ತು ತಾಯಿಯ ಕೃಪೆಗೆ ಪಾತ್ರರಾಗೋಣ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಶ್ರೀನಿವಾಸನ ಬೇಟೆಯಾಟದ ವಿನೋದ ರೂಪವಾಗಿರತಕ್ಕಂತಹ ಒಂದು ಉತ್ಸವ. ಅಂತಹ ಉತ್ಸವವನ್ನು ನಮ್ಮ ಮನಸ್ಸಿಗೆ ತಂದುಕೊಡತಕ್ಕಂತಹದ್ದೇ ಈ ಪಾರ್ವೇಟೋತ್ಸವ ಅನ್ನತಕ್ಕಂತಹದ್ದು. ಇದು ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಆ ಸ್ವಾಮಿ ತಂಗಿರತಕ್ಕಂತಹ ಆ ಮಂಟಪದಲ್ಲಿ ಕುಳ್ಳಿರಿಸಿ ನಂತರ ಈ ಕ್ರೀಡೆಯನ್ನು ಆರಂಭಿಸ್ತಕ್ಕಂತಹದ್ದು ವೀಕ್ಷಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಆ ಗೋವಿಂದನನ್ನು ಸ್ಮರಿಸುತ್ತಾ ಭಗವಂತನನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ವೀಕ್ಷಿಸುತ್ತಾ ಜಗದೊಡೆಯನ ದಿವ್ಯವಾಗಿರತಕ್ಕಂತಹ ಲೀಲೆಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳುತ್ತಾ ಈ ವೈಭವೋಪೇತವಾದ ಪಾರ್ವೇಟೋತ್ಸವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿ ವರ್ಗದವರು, ಕುಟುಂಬದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಅತ್ಯಂತ ಆದರದಿಂದ ಭಕ್ತರು ಕೂಡ ಅಭಿಮಾನವನ್ನು ತಮ್ಮಲ್ಲಿ ತಾವು ಇರಿಸಿಕೊಂಡು ಭಗವಂತನ ಪಾದದೆಡೆಗೆ ಬಂದಿದ್ದಾರೆ. ಹರೇ ಶ್ರೀನಿವಾಸ.
ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಮೋ ವೆಂಕಟೇಶಾಯ ನಮೋ ವೆಂಕಟೇಶಾಯ ನಮೋ ವೆಂಕಟೇಶಾಯ ನಮೋ ವೆಂಕಟೇಶಾಯ ನಮೋ ವೆಂಕಟೇಶಾಯ ಗೋವಿಂದ ಹರಿ ಗೋವಿಂದ